So the another one is most important, messenger RNA, also called as mRNA. It is also called as informational RNA, and where it is found attached to the ribosomes. It is found attached to the ribosomes, and where it is a single stranded. ಹಾಗೆಯೇ ಸ್ಟೇಬಲ್, ಅನ್ಸ್ಟೇಬಲ್, ಇದು ಸ್ಟೆಬಿಲಿಟಿ ಇರೋದಿಲ್ಲ, ಅನ್ಸ್ಟೇಬಲ್, with unpaired nitrogen bases, ಇದನ್ನು ಬರೆದಿರೋದು ಡಬಲ್ ಥರ ಕಾಣಿಸ್ತಾ ಇದೆ, ಆದರೆ ಇದು ಸಿಂಗಲ್ ಸ್ಟ್ರ್ಯಾಂಡ್. ಸ್ಟ್ರಕ್ಚರ್ಸ್ ತೋರಿಸೋದಕ್ಕೋಸ್ಕರ ಎರಡು ಲೈನ್ ಬರೆದಿದೆ ಅಷ್ಟೇ, ಆದರೆ ಇದು ಸಿಂಗಲ್ ಸ್ಟ್ರ್ಯಾಂಡೆಡ್. ಹಾಗೆಯೇ ಅನ್ಸ್ಟೇಬಲ್, ಭಾಳ ದಿವಸ ಇರೋದಿಲ್ಲ, ಭಾಳ ಹೊತ್ತು ಇರೋದಿಲ್ಲ. ಹಾಗೆಯೇ ವಿತ್ ಅನ್ಪೇರ್ಡ್ ಬೇಸ್, ಸಿಂಗಲ್ ಸ್ಟ್ಯಾಂಡ್ ಆಗಿರೋದ್ರಿಂದ ಇದು ಅನ್ಪೇರ್ಡ್ ಬೇಸಸ್ ಇರುತ್ತೆ. ಡು ನಾಟ್ ಶೋಸ್ ಎನಿ ಕೈಂಡ್ ಆಫ್ ಫೋಲ್ಡ್ಸ್ ಇರೋದಿಲ್ಲ. And where it forms the 5% among the cellular RNA. It is the there is the least amount of RNA. Which is the least amount of RNA, mRNA, which forms the 5% among the cellular RNA. And where it is the longest among the cellular RNA. It is the longest RNA. Which is the longest RNA, mRNA. Which is the least amount of RNA, mRNA. Which is the most abundant RNA, ribosomal RNA. And where structurally the messenger RNA is differentiated into cap, non-coding region first, initiator codon region, coding region, terminator codon region, non-coding region second, polyadenine region. So let us know the one by one. That is a cap. It is present at the 5' end of the strand, and which contains a large number of methylated guanine nucleotide sequences. Cap is present at the 5' end of the strand, and which contains a large number of methylated guanine nucleotide sequences, and that helps in the binding of ribosome during protein synthesis. Then the non-coding region first. ಇಲ್ಲಿ ನಾನ್ ಕೋಡಿಂಗ್ ಅಂತ ಇದೆ. ಫಸ್ಟ್ ಕೋಡ್ ಅಂದರೆ ಏನು ತಿಳ್ಕೊಳ್ಳೋಣ, ಆಮೇಲೆ ನಾನ್ ಕೋಡಿಂಗ್ ಹೋಗೋಣ. ಏನು ಮೇಸ್ಟ್ರೆ ಕೋಡ್ ಅಂತಂದರೆ, ಸೊ ಬೇಡ ಹರ್ಡ್ ದಿಸ್ ವರ್ಡ್ ಎಸ್ ಟಿ ಡಿ ಕೋಡ್. ನಿಮಗೆ ಗೊತ್ತಿದೆ ಎಸ್ ಟಿ ಡಿ ಕೋಡ್ ಅಂತ ಬಿಟ್ಟು, ಹೌದಲ್ವಾ? ಸೊ ಇಲ್ಲ ಏನು ಎಸ್ ಟಿ ಡಿ ಕೋಡ್ ಅಂತಂದರೆ ಡೆಫಿನೇಷನ್ ಬೇಕು, ಏನು ಇನ್ಫಾರ್ಮೇಷನ್ ಬೇಕಾಗಲ್ಲ. ದಟ್ ಇಸ್ ಅ ಸಬ್ಸ್ಕ್ರೈಬರ್ ಟ್ರೆಂಡ್ ಡಯಲ್ ಕಾಲ್ ಅಲ್ಲ. ವಾಟ್ ಈಸ್ ಎಸ್ ಟಿ ಡಿ ಕೋಡ್ ಅಂತಂದರೆ, ಸೊ ದ ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ ನಂಬರ್ಸ್ ಫ್ರಮ್ 0 to 9 that specifies the particular area in the country. For example, so 080 ಯಾವುದಿದು, ಬೆಂಗಳೂರು. ಹಾಗೆಯೇ 0816 ಏನಿದು, ತುಮಕೂರು. ಹಾಗೆಯೇ 08194 ಯಾವುದಿದು, ಚಿತ್ರದುರ್ಗ. ಏನು ಮೇಸ್ಟ್ರೆ ಹಿಂಗೆ ಹೇಳ್ತೀವಿ? ಸೊ 0 ಆದಮೇಲೆ 8 ಇರಬೇಕು, 8 ಆದಮೇಲೆ 0 ಇರಬೇಕು. 0 ಲೆಕ್ಕ ಇಲ್ಲ, ಬದಲು ಇದು ಬೇಕಿಲ್ಲ, 80 ಅಂತ ಹಾಕಿರೋ ಆಗಲ್ವಾ? ಅಲ್ಲ, ಅದನ್ನೇ ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ ನಂಬರ್ಸ್ ಫ್ರಮ್ 0 to 9 ದಟ್ ಸ್ಪೆಸಿಫೈಸ್ ದ ಪರ್ಟಿಕ್ಯುಲರ್ ಏರಿಯಾ ಇನ್ ದ ಕಂಟ್ರಿ. ಸಪೋಸ್ ತುಮಕೂರ್ದಿದೆ 0816 ಅಂತ ಹೇಳ್ತಾ ಇದ್ದೀನಿ, ಏನು ಮೇಸ್ಟ್ರೆ 0861 ಅಂತ ಬರೀಬೋದಾ? ಇಲ್ಲ, 0 ಆದಮೇಲೆ 8 ಇರಬೇಕು, 8 ಆದಮೇಲೆ 1 ಇರಬೇಕು, 1 ಆದಮೇಲೆ 6 ಇರಬೇಕು. ದೆನ್ ಓನ್ಲಿ ದಟ್ ಸ್ಪೆಸಿಫೈಸ್ ಆಫ್ ದಟ್ ಐಡೆಂಟಿಫೈಸ್ ದ ತುಮಕೂರು. If you put it as 0861, it never identifies the Tumkur. There is nothing but the STD code ಅಂತ ಕರಿತೀವಿ. ಸಿಮಿಲರ್ಲಿ ಚಿತ್ರದುರ್ಗ 0 ಆದಮೇಲೆ 8 ಇರಬೇಕು, 8 ಆದಮೇಲೆ 1 ಇರಬೇಕು, 1 ಆದಮೇಲೆ 9 ಇರಬೇಕು, 9 ಆದಮೇಲೆ 4 ಇರಬೇಕು. ದಟ್ ಸ್ಪೆಸಿಫೈಸ್ ದ ಚಿತ್ರದುರ್ಗ. That is the specific numbers from 0 to 9 that specifies a particular area in the country. That is a STD code. Similarly, nominal code. ಏನು ಮೇಸ್ಟ್ರಿ ನಾಮಿನಲ್ ಕೋಡ್ ಅಂದರೆ? ಸೊ ಇನ್ನು ಇಂಗ್ಲೀಷ್ ಲ್ಯಾಂಗ್ವೇಜ್ ತೊಗೊಳ್ಳೋಣ. ಇನ್ ದ ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಎಷ್ಟಿದೆ ಲೆಟರ್ಸು? 26 ಇದೆ. ಆ 26ಅಲ್ಲಿ ಓನ್ಲಿ ಫ್ಯೂ ಆರ್ ಅರೇಂಜ್ ಇನ್ ದ ಸ್ಪೆಸಿಫಿಕ್ ಆರ್ಡರ್. ಫಾರ್ ಎಕ್ಸಾಂಪಲ್ ರವಿ ಅಂತ ಬೈತೀನಿ. ಹೆಂಗಿದೆ? ಆರ್ ಆದಮೇಲೆ ಎ ಇರಬೇಕು, ಎ ಆದಮೇಲೆ ವಿ ಇರಬೇಕು, ವಿ ಆದಮೇಲೆ ಐ ಇರಬೇಕು. ದಟ್ ಐಡೆಂಟಿಫೈಸ್ ದ ಪರ್ಟಿಕ್ಯುಲರ್ ಪರ್ಸನ್. ಹಾಗೆಯೇ ಸೊ ಏನು ವಸಂತ್ ಕುಮಾರ್ ಅಂತ ಬರೀತೀನಿ. ಹಾಗೆಯೇ ಬಂಡಪ್ಪ ಕಾಶಪ್ಪ ಶರಣಪ್ಪನವರ್, ಬಂಡಪ್ಪ ಕಾಶಪ್ಪ ಶರಣಪ್ಪನವರ್ ಅಂತ ಬರೀತೀನಿ. ಏನು ಮೇಸ್ಟ್ರಿ ಹಿಂಗೆ ಹೇಳ್ತಿದ್ದೀರಾ ಶರಣಪ್ಪನವರ್? ಇಲ್ಲಿ ಅಬ್ಸರ್ವ್ ಮಾಡಿ, ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ ಇಂಗ್ಲೀಷ್ ಲೆಟರ್ಸ್ that specifies a particular
ಅ ಪರ್ಸನ್ ಅರೆ ಥಿಂಗ್ ಇನ್ ದ ಸೊಸೈಟಿ ಕಡೆ ಸರ್ ನಾಮಿನಲ್ ಕೋಡ್. ಆರ್ ಆದಮೇಲೆ ಎ ಇರಬೇಕು, ಎ ಆದಮೇಲೆ ವಿ ಇರಬೇಕು, ವಿ ಆದಮೇಲೆ ಐ ಇರಬೇಕು, ರವಿ. ಹಾಗೆ ರಾಜ್ಕುಮಾರ್ ಗೊತ್ತಾಗ್ತದೆ. ಆರ್ ಆದಮೇಲೆ ಎ ಇರಬೇಕು, ಎ ಆದಮೇಲೆ ಜೆ ಇರಬೇಕು, ಜೆ ಆದಮೇಲೆ ಕೆ ಇರಬೇಕು, ಕೆ ಆದಮೇಲೆ ಯು ಇರಬೇಕು, ಯು ಆದಮೇಲೆ ಎಮ್ ಇರಬೇಕು, ಎಮ್ ಆದಮೇಲೆ ಎ ಇರಬೇಕು, ಎ ಆದಮೇಲೆ ಆರ್ ಇರಬೇಕು. ದರ್ ಇಸ್ ಅ ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ ಇಂಗ್ಲೀಷ್ ಆಲ್ಫಾಬೆಟ್ಸ್ ದಟ್ ಸ್ಪೆಸಿಫೈಸ್ ದ ಪರ್ಟಿಕ್ಯುಲರ್ ಪರ್ಸನ್ ಅರೆ ಥಿಂಗ್. ಬಸ್ ಅಂತೀವಿ, ವಾಟರ್ ಅಂತ ಕರಿತೀವಿ, ಬೆಂಚ್ ಅಂತ ಕರಿತೀವಿ, ಟೇಬಲ್ ಅಂತ ಕರಿತೀವಿ, ಲೈಟ್ ಅಂತ ಕರಿತೀವಿ. ದಿಸ್ ಆರ್ ಆಲ್ ನಥಿಂಗ್ ಬಟ್ ದ ನಾಮಿನಲ್ ಕೋಡ್ಸ್. ದೆನ್ ವಾಟ್ ಈಸ್ ಜೆನೆಟಿಕ್ ಕೋಡ್? ಈಗ ನಮಗೆ ಬೇಕಾಗಿರೋದು ಜೆನೆಟಿಕ್ ಕೋಡ್ ಅಂತ ಏನಂತ ಬಿಟ್ಟು ನನಗೆ ಅರ್ಥ ಆಗಿದೆ ಹೆಚ್ಚು ಕಡಿಮೆ ನಮಗಿದು. ಇಲ್ಲಿ ಜೆನೆಟಿಕ್ ಕೋಡ್ ಅಂದರೆ ಏನು ಮೇಸ್ಟ್ರೆ? ದ ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ ದ ನೈಟ್ರೋಜನ್ ತ್ರೀ ನೈಟ್ರೋಜನ್ ಬೇಸಸ್ ಆನ್ ದ mRNA that specifies the particular amino acid during protein synthesis is ಕಡೆ ಸಹ ಕೋಡಾನ್ ಅಂತ ಕೈತಿ. ಅಂತ ಕೈತಿ ಇದನ್ನು ಕೋಡಾನ್. ಫಾರ್ ಎಕ್ಸಾಂಪಲ್ ಎ ಇದೆ, ಯು ಇದೆ, ಜಿ ಇದೆ. ದಟ್ ಮೀನ್ಸ್ ಎ ಯು ಜಿ ಅಡಿನೈನ್ ಯುರಾಸಿಲ್ ಗ್ವಾನೈನ್ ದಟ್ ಸ್ಪೆಸಿಫೈಸ್ ದ ಮಿಥಿಯೋನೈನ್. ಯಾವ ಅಮೈನೋ ಆಸಿಡ್ ಐಡೆಂಟಿಫೈ ಮಾಡುತ್ತೆ? ಮಿಥಿಯೋನೈನ್ ಐಡೆಂಟಿಫೈ ಮಾಡುತ್ತೆ. ಹಾಗೆಯೇ ಜಿ ಇದೆ, ಯು ಇದೆ, ಜಿ ಇದೆ, ಜಿ ಯು ಜಿ ದಟ್ ಸ್ಪೆಸಿಫೈಸ್ ದ ವ್ಯಾಲಿನ್. ದಟ್ ಸ್ಪೆಸಿಫೈಸ್ ದ ವ್ಯಾಲಿನ್. ಹಾಗೆಯೇ ಜಿ ಇದೆ, ಎ ಇದೆ, ಜಿ ಇದೆ ದಟ್ ಸ್ಪೆಸಿಫೈಸ್ ದ ಗ್ಲುಟಾಮಿಕ್ ಆಸಿಡ್. ಗ್ಲುಟಾಮಿಕ್ ಆಸಿಡ್. ಹಾಗೆಯೇ ಸಿ ಇದೆ, ಯು ಇದೆ, ಸಿ ಇದೆ ದಟ್ ಸ್ಪೆಸಿಫೈಸ್ ದ ಲ್ಯೂಸಿನ್. ಲ್ಯೂಸಿನ್ ಅಮೈನೋ ಆಸಿಡ್ಸ್. ಅರ್ಥಾಗ್ತದೆ ಅನಿಸುತ್ತೆ? ದ ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ ತ್ರೀ ನೈಟ್ರೋಜನ್ ಬೇಸಸ್ on the mRNA that specifies the particular amino acid during protein synthesis is ಕಡೆ ಸಹ ಕೋಡಾನ್ ಅಂತ ಕರಿತೀವಿ. ಇಲ್ಲಿ ಅಬ್ಸರ್ವ್ ಮಾಡಿ ತ್ರೀ ಲೆಟರ್ಸ್ ಮಾತ್ರ ಇಲ್ಲಿರೋಂಥದ್ದು. ಎ ಆದಮೇಲೆ ಯು ಇರಬೇಕು, ಯು ಆದಮೇಲೆ ಜಿ ಇರಬೇಕು, ದಟ್ ಐಡೆಂಟಿಫೈಸ್ ದ ಮಿಥಿಯೋನೈನ್. ಹಾಗೆ ಜಿ ಆದಮೇಲೆ ಯು ಇರಬೇಕು, ಯು ಆದಮೇಲೆ ಜಿ ಇರಬೇಕು, ದಟ್ ಐಡೆಂಟಿಫೈಸ್ ದ ವ್ಯಾಲಿನ್. ಹಾಗೆ ಸಿ ಆದಮೇಲೆ ಯು ಇರಬೇಕು, ಯು ಆದಮೇಲೆ ಸಿ ಇರಬೇಕು, ದಟ್ ಐಡೆಂಟಿಫೈಸ್ ದ ಲ್ಯೂಸಿನ್. ಇಲ್ಲಿ ಅಬ್ಸರ್ವ್ ಮಾಡಿ ತ್ರೀ ಲೆಟರ್ಸ್ ಮಾತ್ರ ಇದೆ. ಅದು ನಾಮಿನಲ್ ಕೋಡ್ನ ನೋಡಿ, ಇಲ್ಲಿ ನಂಬರ್ ಆಫ್ ಡಿಜಿಟ್ ಅದೇನೋ ಆಲ್ಫಾಬೆಟ್ಸ್ 4 ಆದವು, ಇಲ್ಲಿ ಜಾಸ್ತಿ ಆದವು, ಅದಕ್ಕಿಂತ ಜಾಸ್ತಿ, ಇಲ್ಲಿ ಜಾಸ್ತಿ ಆದವು, ಇದಕ್ಕಿಂತ ಇನ್ನೂ ಜಾಸ್ತಿ ಆದವು. ಹಾಗೆ ಎಸ್ ಟಿ ಡಿ ಕೋಡಲ್ಲಿ ನೋಡಿ ನಂಬರ್ ಆಫ್ ಡಿಜಿಟ್ಸು, ಇಲ್ಲಿ 3 ಇದೆ, ಇಲ್ಲಿ 4 ಇದೆ, ಇಲ್ಲಿ 5 ಇದೆ. ದಟ್ ವಿಲ್ ಬಿ ವೇರೀಸ್. ಬಟ್ ಇನ್ ದ ಜೆನೆಟಿಕ್ ಲ್ಯಾಂಗ್ವೇಜ್ ಇಟ್ ಇಸ್ ಆಲ್ವೇಸ್ 3 ಲೆಟರ್ಡ್. 3 ಲೆಟರ್ ಅಂದ್ರೇನು? ಟ್ರಿಪ್ಲೆಟ್ ಕೋಡ್ ಅಂತ ಕರಿತೀವಿ ನಾವು. ಟ್ರಿಪ್ಲೆಟ್ ಕೋಡ್ ಅಂತ ಕರಿತೀವಿ. ಹಾಗೆ ಇದ್ರ ಮೇಲೆ ಇರುತ್ತದು ಇನ್ನೊಂದು DNA ಮೇಲೆ ಬರೀ ಏನಾದ್ರ ಮೇಲೆ ಇರುತ್ತದು, ಇದನ್ನು ಕೋಡ್ ಅಂತ ಕರಿತೀವಿ. ಈಗ ಇದಕ್ಕೆ ಕಾಂಪ್ಲಿಮೆಂಟ್ರಿಯಾಗಿ ಹೇಳಿ ನೋಡೋಣ. ಅಡಿನಿನ್ಗೆ ಏನಿರಬೇಕು? ಥೈಮೈನ್. ಹಾಗೆ ಯುರಾಸಿಲ್ಗೆ ಏನಿರಬೇಕು? ಅಡಿನೈನ್. ಗ್ವಾನೈನ್ಗೆ ಏನಿರಬೇಕು? ಸೈಟೋಸಿನ್. ಸಿಮಿಲರ್ಲಿ ಸಿ, ಎ, ಸಿ, ಹಾಗೆಯೇ ಸಿ, ಹಾಗೆಯೇ ಟಿ ಬರಬೇಕಿಲ್ಲಿ, ಹಾಗೆಯೇ ಇಲ್ಲಿ ಯು ಬರೋದಿಲ್ಲ. ಹಾಗೆಯೇ ಜಿಗೆ ಸಿ, ಹಾಗೆಯೇ ಜಿ, ಹಾಗೆಯೇ ಯುಗೆ ಎ, ಸಿಗೆ ಜಿ. ಇಲ್ಲಿ ಅಬ್ಸರ್ವ್ ಮಾಡಿ. The specific sequence of nitrogen bases, the specific sequence of nitrogen bases on the DNA that determines the sequence of arrangement of amino acids during protein chain ಅಥವಾ in the protein chain is ಕಡೆ ಸಹ genetic code. ಗೊತ್ತಾಗ್ತಾ ಇದೆಯಾ? The specific sequence of nitrogen bases, specific sequence ಗೊತ್ತಾಗ್ತಾ ಇದೆಯಾ? ಟಿ ಆದಮೇಲೆ ಎ ಇರಬೇಕು, ಎ ಆದಮೇಲೆ ಸಿ ಇರಬೇಕು, ಹಾಗೆ ಸಿ ಆದಮೇಲೆ ಎ ಇರಬೇಕು, ಎ ಆದಮೇಲೆ ಸಿ ಇರಬೇಕು. ಆಗಲೇ ಹೇಳಿದೆ ಡಾಕ್ಟರ್ ಏನೋ ರವಿ ಅಂತ ಹೇಳಿದೆ. ಆರ್ ಆದಮೇಲೆ ಎ ಇರಬೇಕು, ಎ ಆದಮೇಲೆ ವಿ ಇರಬೇಕು, ವಿ ಆದಮೇಲೆ ಐ ಇರಬೇಕು. ದಟ್ ಇಸ್ ದ ರವಿ. ಸಿಮಿಲರ್ಲಿ ದ ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ ನೈಟ್ರೋಜನ್ ಬೇಸಸ್ ಆನ್ ದ DNA ದಟ್ ಡಿಟರ್ಮೈನ್ಸ್ ದ ಸೀಕ್ವೆನ್ಸ್ ಆಫ್ ಅರೇಂಜ್ಮೆಂಟ್ ಆಫ್ ಅಮಿನೋ ಆಸಿಡ್ಸ್ ಇನ್ ದ ಪ್ರೋಟೀನ್ ಚೈನ್ ಈಸ್ ಕಡೆ ಸರ್ ಕೋಡ್. ಜೆನೆಟಿಕ್ ಕೋಡ್ ಅಂದ್ರೆ ಏನು? ಮಿಥಿಯೋನೈನ್ ಆಗಿರಬೇಕು ಮೊದಲೇ ಅಮಿನೋ ಆಸಿಡ್, ಅದಾದಮೇಲೆ ವ್ಯಾಲಿನ್ ಇರಬೇಕು, ಅದಾದಮೇಲೆ ಗ್ಲುಟಾಮಿಕ್ ಆಸಿಡ್ ಇರಬೇಕು, ಅದಾದಮೇಲೆ ಲ್ಯೂಸಿನ್ ಇರಬೇಕು, ಅದಾದಮೇಲೆ ಅರ್ಜಿನಿನ್ ಇರಬೇಕು, ಅದಾದಮೇಲೆ ಟೈರೋಸಿನ್ ಇರಬೇಕು. ಅದನ್ನು ಅರೇಂಜ್ಮೆಂಟ್ ಅಂತದ್ದು ಹಿಂಗೇ ಇರಬೇಕಂತ ಯಾವುದ್ರ ಮೇಲೆ ಇರುತ್ತೆ? ನೈಟ್ರೋಜನ್ ಬೇಸಸ್ಸು ಡಿಸೈಡ್ ಮಾಡ್ತವೆ DNA ಮೇಲೆ. ಅದಕ್ಕೆ ಏನಂತ ಕರಿತೀವಿ? ಕೋಡ್ ಅಂತ ಕರಿತೀವಿ. ಇದನ್ನು ಕೋಡ್ ಅಂದ್ರೆ ಏನು? ದ ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ 3 ನೈಟ್ರೋಜನ್ ಬೇಸಸ್ ಆನ್ ದ mRNA ದಟ್ ಸ್ಪೆಸಿಫೈಸ್ ದ ಪರ್ಟಿಕ್ಯುಲರ್ ಅಮಿನೋ ಆಸಿಡ್ ಡ್ಯೂರಿಂಗ್ ಪ್ರೋಟೀನ್ ಸಿಂಥೆಸಿಸ್ ಕಟ್ ಇಸ್ ಅ ಕೋಡಾನ್. ಸಿಮಿಲರ್ಲಿ ದ ಸ್ಪೆಸಿಫಿಕ್ ಸೀಕ್ವೆನ್ಸ್ ಆಫ್ ನೈಟ್ರೋಜನ್ ಬೇಸಸ್ ಆನ್ ದ DNA ದಟ್ ಡಿಟರ್ಮೈನ್ಸ್ ದ ಸೀಕ್ವೆನ್ಸ್ ಆಫ್ ಅರೇಂಜ್ಮೆಂಟ್ ಆಫ್ ಅಮಿನೋ ಆಸಿಡ್ಸ್ ಇನ್ ದ ಪ್ರೋಟೀನ್ ಚೈನ್ ಕಡೆ ಸಹ ಜೆನೆಟಿಕ್ ಕೋಡ್. ಈಗ ನಮಗೆ ಅರ್ಥ ಆಯಿತು ಕೋಡ್ ಅಂದರೆ ಅರ್ಥ ಆಯಿತು. ಇಲ್ಲಿ ನಾನ್ ಕೋಡಿಂಗ್ ರೀಜನ್ ನಮ್ಗೆ ಗೊತ್ತಾಗ್ತಾ ಇದೆ. ನಾನ್ ಕೋಡಿಂಗ್ ರೀಜನ್ ಫಸ್ಟ್ ಅಂದರೆ ವೇರ್ ವಿ ಫೈಂಡ್ ದ ನೈಟ್ರೋಜನ್ ಬೇಸಸ್
which never specifies the amino acids. That is a non-coding region where which consists of 10 to 100 nucleic sequences, which never specifies the or never specifies the amino acid. That is a non-coding region first. And initiator codon region that consists of the initiating codons AUG ಹಾಗೆ GUG. ನೆನಪಿಟ್ಕೊಂಡಿರಬೇಕು. ನೇಮ್ ದ ಇನಿಷಿಯೇಟರ್ codons ಅಂತ ಕೇಳ್ತಾನೆ. ದಟ್ ಇನಿಷಿಯೇಟ್ ದ ಪ್ರೊಸೆಸ್ ಆಫ್ ಪ್ರೋಟೀನ್ ಸಿಂಥೆಸಿಸ್. ಮೊದಲನೇದು ಅಮೈನೋ ಆಸಿಡ್ ಐಡೆಂಟಿಫೈ ಮಾಡುವಂಥದ್ದು ಯಾವುದು? ಮಿಥಿಯೋನೈನ್. ಯಾವುದೇ ಪ್ರೋಟೀನ್ ಆಗಿರ್ಬೋದು ಮೊದಲನೇ ಅಮೈನೋ ಆಸಿಡ್ ಯಾವುದೇ ಆಗಿರುತ್ತೆ? ಮಿಥಿಯೋನೈನ್. ಇನ್ ಕೇಸ್ ಆಫ್ ದ ಯೂಕ್ಯಾರಿಯೋಟ್ಸ್ ಎನ್ ಫಾರ್ಮೈಲ್ ಮಿಥಿಯೋನೈನ್. ಇನ್ ಕೇಸ್ ಆಫ್ ದ ಪ್ರೋಕ್ಯಾರಿಯೋಟ್ಸ್. ಹಾಗೆ GUG ದಟ್ ಐಡೆಂಟಿಫೈಸ್ ದ ವ್ಯಾಲಿನ್. ನೇಮ್ ದ ಇನಿಷಿಯೇಟರ್ ಕೋಡನ್ ಅಂತ ಕೇಳಿದ್ರೆ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಗುಗ್ ಅಂತ ನೆನ್ಪಿಟ್ಕೊಂಡಿರಿ. ಮತ್ತು ನಾನು ಕೇಳಿದಾಗ ಒಗಲೇ ಗುಗ್ ಅಂದ್ಬೇಡಿ. ಸೊ AUG GUG ದೀಸ್ ಆರ್ ಕಾಲ್ಡ್ ಇನಿಷಿಯೇಟ್ ಕೋಡಾನ್ಸ್. ಹಾಗೆ ಕೋಡಿಂಗ್ ರೀಜನ್ which consists of 100 to several thousands of nucleic sequences that specifies the amino acids during protein synthesis. That is a coding region. And a terminator codon region, so where it is consists of the terminator codons like UAA, UAG, UGA. So these are called as terminating codons ಅಂತ ಕರಿತೀವಿ, which terminates the process of protein synthesis. Protein synthesis ನ end ಮಾಡ್ತವೆ. Hence these are called as nonsense codons. ಇದಕ್ಕೆ ಇನ್ನೊಂದು ಹೆಸರು ಕರೆಯುವಂಥದ್ದು nonsense codons. Name the terminator codons ಅಂತ ಕೇಳ್ತಾನೆ. UAA, UAG, UGA. These are called as terminator codons where it terminates the process of protein synthesis. Hence these are also called as nonsense codons. ನೆನಪಿಟ್ಕೊಂಡಿರಬೇಕು. ನೇಮ್ ದ ನಾನ್ಸೆನ್ಸ್ codons ಅಂತ ಕೂಡ ಕೇಳ್ತಾನೆ. ಹಾಗೇ ನಾನ್ ಕೋಡಿಂಗ್ ರೀಜನ್ ಸೆಕೆಂಡ್ ವೇರ್ ಇಟ್ ಕನ್ಸಿಸ್ಟ್ಸ್ ಆಫ್ 50 to 150 ನ್ಯೂಕ್ಲಿಯಿಕ್ ಸೀಕ್ವೆನ್ಸಸ್ ಅಗೇನ್ ವಿಚ್ ನೆವರ್ ಸ್ಪೆಸಿಫೈಸ್ ದ ಅಮೈನೋ ಆಸಿಡ್ಸ್. ಹಾಗೇ ಪಾಲಿ ಅಡಿನಿನ್ ರೀಜನ್ ವೇರ್ ಇಟ್ ಕಂಟೈನ್ಸ್ ದ ಲಾರ್ಜ್ ನಂಬರ್ ಆಫ್ ಅಡಿನಿನ್ ನ್ಯೂಕ್ಲಿಯಿಕ್ ಸೀಕ್ವೆನ್ಸಸ್ and that gives the stability to the mRNA. So polyadenine region is present at the 3' end of the strand and which contains a large number of adenine nucleic sequences and that gives the stability to the mRNA. So this is about the regarding the what is called as messenger RNA. And also we find the another region called as the untranslated region. Untranslated region ಅಂದ್ರೆ ಎಲ್ಲಿರುತ್ತೆ ಮೇಷ್ಟ್ರೆ? This untranslated region it is present at the so this 5' end just before the non-coding region first. So just before the initiated codon region ಇವೆರಡರ ಮಧ್ಯದಲ್ಲಿ. ಹಾಗೆ so this another region is present at the 3' end. So just ಬಿಫೋರ್ ದ ಟರ್ಮಿನೇಟರ್ ಕೋಡನ್ ಗಿಂತ ಮುಂಚೆ ಮತ್ತೆ ಇನಿಷಿಯೇಟರ್ ಕೋಡನ್ ಗಿಂತ ಮುಂಚೆ. ಸೊ ಟರ್ಮಿನೇಟರ್ ಕೋಡನ್ ಆದಮೇಲೆ ಇನಿಷಿಯೇಟರ್ ಕೋಡನ್ ಗಿಂತ ಮುಂಚೆ ಒಂದು ಸೀಕ್ವೆನ್ಸಸ್ ನೋಡ್ತೀವಿ ನೈಟ್ರೋಜನ್ ಬೇಸಸ್ನ, ಅದನ್ನು ಅನ್ಟ್ರಾನ್ಸ್ಲೇಟೆಡ್ ರೀಜನ್ ಅಂತ ಕರಿತೀವಿ. ಅಂಡ್ ದಟ್ ಇಸ್ ನೆಸೆಸರಿ ಫಾರ್ ದ ಎಫೆಕ್ಟಿವ್ ಟ್ರಾನ್ಸ್ಲೇಷನ್ ಪ್ರೋಸೆಸ್. ದಿಸ್ ಇಸ್ ಅಬೌಟ್ ದ ರಿಗಾರ್ಡಿಂಗ್ ದ ಮೆಸೆಂಜರ್ RNA. Then what is the function of the messenger RNA? Where it carries the genetic information from the DNA in the nucleus to the ribosomes in the cytoplasm. Hence the name informational RNA. The name mRNA, that is a messenger RNA, was given by Jacob and Monod. ನೆನಪಿಟ್ಕೊಂಡಿರಬೇಕು, Jacob and Monod given the term what calls a messenger RNA. What is the function of the messenger RNA? Which carries the genetic information from the DNA in the nucleus to the ribosomes in the cytoplasm. This is about the regarding the messenger RNA. Diagram practice ಮಾಡಿ ತುಂಬಾ ಇಂಪಾರ್ಟೆಂಟು. ಥ್ಯಾಂಕ್ ಯು ವೆರಿ ಮಚ್.